ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸ್ವಾಗತ. ನಿಮ್ಮೊಂದು ಭರ್ಜರಿ ಗುಡ್ ನ್ಯೂಸು. ಹೌದು, ನಿಮ್ಮೊಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ನಿಮ್ಮ ಕರ್ನಾಟಕ ಮತ್ತು ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಕೊಟ್ಟಿದೆ. ಅದೇನಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಅದು ಬಂದ್ಬಿಟ್ಟು ನಿಮ್ಮ ಕ್ವಶನ್ ಪೇಪರ್ಸು. ವಾರ್ಷಿಕ ಪರೀಕ್ಷೆ ಅನ್ಯುವಲ್ ಎಕ್ಸಾಮ್ 2025 ಬರೀತಿದ್ರಲ್ಲ, ಅದಕ್ಕೆ ಕ್ವಶನ್ ಪೇಪರ್ಸ್ನ ಬಿಟ್ಟಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. ನಿಮಗೆ ವೆರಿ ಇಂಪಾರ್ಟೆಂಟ್ಸು ಆ ಕ್ವಶನ್ ಪೇಪರ್ಸು. ಯಾಕಂದರೆ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿರ್ತಾರೆ ಆ ಬೇಸ್ ಮೇಲೆ ನಿಮ್ಮ ಅನ್ಯುವಲ್ ಕ್ವಶನ್ ಪೇಪರು ಸೆಟ್ ಮಾಡ್ತಾರೆ. ವಾರ್ಷಿಕ ಪ್ರಶ್ನೆ ಪತ್ರಿಕೆ ಅದರ ಮೇಲೇ ಸೆಟ್ ಮಾಡ್ತಾರೆ. ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಂಡ್ರೆ ಸಾಕು, ನೀವು ಅನ್ಯುವಲ್ ಎಕ್ಸಾಮ್ನಲ್ಲಿ ಔಟ್ ಮಾರ್ಕ್ಸ್ ಆಗಿರ್ಬೋದು, ಹೆಚ್ಚಿನ ಮಾರ್ಕ್ಸನ್ನು ಗಳಿಸ್ಬೋದು. ಆಲ್ಮೋಸ್ಟು ವೆರಿ ಇಂಪಾರ್ಟೆಂಟ್ ವಿಡಿಯೋ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಎಲ್ಲಕ್ಕಿಂತ ವಿಡಿಯೋ ಇದು ತುಂಬಾ ಇಂಪಾರ್ಟೆಂಟು. ಮಿಸ್ ಮಾಡಿ ಕೊನೆಯೂ ನೋಡಿ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಪ್ರತಿಯೊಂದು ಸಬ್ಜೆಕ್ಟ್ನ, ಕನ್ನಡ ಇಂಗ್ಲೀಷ್ ಹಿಡ್ಕೊಂಡು ಎಲ್ಲ ಸಬ್ಜೆಕ್ಟ್ನ PDF ಕೊಡ್ತಾ ಇದ್ದೀನಿ, ಲಿಂಕ್ ಕೊಡ್ತಾ ಇದ್ದೀನಿ, PDF ಲಿಂಕು. ತಪ್ಪದೇ ಮಿಸ್ ಮಾಡಿ ಕೊನೆಯವರೆಗೆ ನೋಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ತಪ್ಪಿಸದೆ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೊಂದು ಮಾಡಬೇಕಾದ ಒಂದೇ ಕೆಲಸ, ವೆರಿ ಇಂಪಾರ್ಟೆಂಟು. ಏನಂದರೆ, ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟು. ಯಾಕಂದರೆ ನಾನು ನಿಮಗೆ ಅನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅದರ ಜೊತೆಗೆ ಪಿಕ್ಸ್ ಕ್ವಶನ್ ಕೊಡ್ತೀನಿ. ನಿಮಗೆ ಗೊತ್ತಿಲ್ಲ, ಅಷ್ಟೊಂದು ಇಂಪಾರ್ಟೆಂಟು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಿಮಗೆ ಖಂಡಿತ ಯೂಸ್ ಆಗುವಂಥದ್ದು. ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರಾ? ಅದರ ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇದೇ ರೀತಿ ನಿಮಗೆ ಹೆಚ್ಚಿನ ಅಪ್ಡೇಟ್ ಕೊಡೋಕ್ಕಾದ್ರೆ ಸಹಾಯ ಆಗ್ತದೆ. ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ತಪ್ಪದೇ ಶೇರ್ ಮಾಡಿ. ಒಬ್ಬ ಫ್ರೆಂಡ್ಸಿಗೂ ಆದರೆ ತಪ್ಪದೇ ಶೇರ್ ಮಾಡಿ, ತಪ್ಪದೇ ಇದ್ದರೆ ಶೇರ್ ಮಾಡಿ ಎಲ್ಲರೂ ಕೂಡ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಯಾವ ರೀತಿ ಡೌನ್ಲೋಡ್ ಮಾಡೋಂತ ಹೇಳ್ತೀನಿ. ನಾನು ಈ ಒಂದು ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ಒಂದು ಪೇಜ್ ಬರ್ತದೆ. ಈ ಒಂದು ಪೇಜ್ ಬರ್ತದೆ. ಸೇಮ್ ಇದೇ ರೀತಿ ಬರ್ತದೆ. ನಿಮ್ಮ ಗೂಗಲ್ ಆಗಿರ್ಬೋದು ಅಥವಾ ಕ್ರೋಮಲ್ಲಿ ಸೇಮ್ ಬರ್ತದೆ. ನಿಮಗೆ ಡೈರೆಕ್ಟ್ ಲಿಂಕ್ಟು ಕಮೆಂಟ್ ಬಾಕ್ಸಲ್ಲಿ ಮತ್ತು ವಿಡಿಯೋ ಕೆಳಗೆ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇರ್ತದೆ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಪೇಜ್ ಬರ್ತದೆ. ಇದೇ ರೀತಿ ಸೇಮ್ ಬರ್ತದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಕೆಲವೊಂದು ಸಲ ಇಂಗ್ಲೀಷ್ನಲ್ಲಿ ಇರ್ಬೋದು. ಹೇಗಾದರೂ ಇರಲಿ, ಈಗ ಕೆಳಗಡೆ ಬರಬೇಕು ನೀವು. ಇದೇ ರೀತಿ ಸೇಮ್ ಇರ್ತದೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಿಮಗೆ ಸೇವೆಗಳು ಮತ್ತು ಯೋಜನೆಗಳು ಇರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗಬೇಡಿ, ಪೂರ್ತಿ ಲಾಸ್ಟಿಗೆ ಕೆಳಗಡೆ ಬನ್ನಿ. ಇಲಾಖಾ ದಾಖಲೆಗಳಿದೆಯಲ್ಲ, ಇದೇ ಮೇನಾಗಿ ಇಲಾಖಾ ದಾಖಲೆಗಳು. ನೋಡಿ, ಇಲ್ಲಿ ಇಲಾಖಾ ದಾಖಲೆಗಳು ಅಂತಿದೆಯಲ್ಲ, ನೆನಪಿಟ್ಕೊಳ್ಳಿ. ಇಲಾಖಾ ದಾಖಲೆ ಇಲ್ಲಿ SLC ಅಂತಿದೆಯಲ್ಲ, SLC ಮೇಲೆ ಕ್ಲಿಕ್ ಮಾಡಿ. ಲಾಸ್ಟಿಗೆ ಇರ್ತದಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಇರ್ತದೆ. ಇನ್ ಕೇಸ್ ನೀವು ಇಂಗ್ಲೀಷ್ನಲ್ಲಿ ಇದ್ದರೆ ಅಲ್ಲಿ ಕ್ವಶನ್ ಪೇಪರ್ಸ್ ಅಂತ ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಬರ್ತದೆ. ಈಗ ನೋಡ್ಬೋದು ನೀವು ಸ್ಕ್ರೀನಲ್ಲಿ. ಸ್ವಲ್ಪ ವೇಟ್ ಮಾಡಿ, ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಲೇಟಾಗಿ ಬರ್ತದೆ. ಕೆಳಗೆ ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಇಲ್ಲಿ ನಿಮಗೆ 3 ಟೈಪ್ ಕೊಡ್ತಾರೆ. ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರ ಕೀಲಿ ಅಂತ ಇರ್ತದಲ್ಲ, ಇದು ಬಂದ್ಬಿಟ್ಟು ಹೋದ ವರ್ಷದ ಉತ್ತರಗಳು. ವಾರ್ಷಿಕ ಪೂರಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದ್ದಲ್ಲಿ ನಿಮಗೆ ಹೋದ ವರ್ಷದ ಪ್ರಿಪರೇಟಿವ್ ಕ್ವಶನ್ ಇರ್ತವೆ, ಪೂರ್ವಸಿದ್ಧ ಪರೀಕ್ಷೆ ಕ್ವಶನ್ ಇರ್ತವೆ. ನೀವು ಇಂಟ್ರೆಸ್ಟ್ ಇದ್ದಲ್ಲಿ ಅವನು ಕೂಡ ನೋಡ್ಕೋಬೋದು. ಈಗ ನಾನು ಡೈರೆಕ್ಟಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಇದೆಯಲ್ಲ, ಇಲ್ಲಿ ಮೇಲೆ ನೋಡ್ತಾ ಹೋಗ್ಬೋದು. ಅದರ ಮೇಲೆ ಆದರೆ ಕ್ಲಿಕ್ ಮಾಡಿ. ಕಾಣ್ತಿದೆ ಅನ್ಕೋತೀನಿ. ಮಾದರಿ ಪ್ರಶ್ನೆ ಪತ್ರಿಕೆ ಮೇಲೆ ಕ್ಲಿಕ್ ಮಾಡಿ. ಸ್ಲೋ ಆಗಿ, ಈಸಿಯಾಗಿ, ನೀಟಾಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೂ ಕೂಡ ನಾನು ವಿಡಿಯೋ ಆದ್ರೆ ಮಾಡಿಕೊಡ್ತೀನಿ ನಿಮಗೆ, ಪ್ರತಿಯೊಂದು ಸಬ್ಜೆಕ್ಟ್ನ ವಿಡಿಯೋಗಳು ವಿತ್ ಆನ್ಸರ್ ಶೀಟು. ಇದೇ ಕ್ವಶನ್ ಪೇಪರ್ಗಳ ಆನ್ಸರ್ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ರೀನಲ್ಲಿ 2025 SLC ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. 2025 ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಬೇರೆದ ಮೇಲೆ ಕ್ಲಿಕ್ ಮಾಡಕ್ಕೆ ಹೋಗಬೇಡಿ. 2025 ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಮತ್ತೊಂದು ಪೇಜ್ ಬರ್ತದೆ. ಇಲ್ಲಿ ಡೈರೆಕ್ಟ್ ಲಿಂಕ್ನ ಕೊಟ್ಟಿದ್ದಾರೆ ನೋಡಿ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ನ ಡೈರೆಕ್ಟ್ ಲಿಂಕು. ಈ ವರ್ಷ ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ನ, ಪ್ರತಿಯೊಂದು ವಿಷಯದ 2 ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ. ಒಂದು ಮಾಡಲ್ ಕ್ವಶನ್ ಪೇಪರು 1 ಮತ್ತು ಮಾಡಲ್ ಕ್ವಶನ್ ಪೇಪರು 2 ಅಂತ 2 ಬಿಟ್ಟಿದ್ದಾರೆ. ಯಾಕೆ 2 ಬಿಟ್ಟಿದ್ದಾರೆ ಅಂದರೆ, ಈಗ ಸೆಕೆಂಡ್ PUC ಅವರು ಕೂಡ ಅದೇ ರೀತಿ ಮಾಡಿದರು. ಅದೇ ರೀತಿ ನಿಮಗೂ ಕೂಡ 2 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಇವೆರಡು ಮಾಡಲ್ ಕ್ವಶನ್ ಪೇಪರ್ ನೋಡ್ಕೊಂಡು ಅದಲ್ಲಿ ಈಸಿಯಾಗಿ ನೀವು ಎಕ್ಸಾಮ್ನ ಬರಿಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ತಪ್ಪದೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ತಪ್ಪದೆ ಶೇರ್ ಮಾಡಿ, ಅವ್ರಿಗೆ ಗೊತ್ತಾಗಲಿ. ಕ್ವಶನ್ ಪೇಪರ್ ಯಾವುದೇ ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಅಂತ. ನೀವು ಅವರಿಗೆ PDF ಆದರೆ ಕಳಿಸ್ಬೇಡಿ, ವಿಡಿಯೋನ ಕಳಿಸಿ. ಯಾಕಂದರೆ ಎಲ್ಲ ಸಬ್ಜೆಕ್ಟ್ನ PDF ಕಳಿಸೋಕೆ ಆದರೆ ನಿಮಗೆ ತೊಂದರೆ ಆಗ್ತದೆ. ವಿಡಿಯೋ ಕಳಿಸಿದ್ದರಲ್ಲಿ ಅವರೆಲ್ಲ ಡೌನ್ಲೋಡ್ ಮಾಡ್ಕೋತಾರೆ. ಈ ಒಂದು ಪೇಜ್ ಇರ್ತದಲ್ಲ, ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ಇವೆ ನೋಡಿ. ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಆಗಿರ್ಬೋದು, ಮತ್ತು ತೆಲುಗು, ಹಿಂದಿ. ಫಸ್ಟ್ ಲ್ಯಾಂಗ್ವೇಜ್ ಎಲ್ಲ ಬಿಡಿ. ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಪ್ರಥಮ ಭಾಷೆ ಕನ್ನಡ. ಕನ್ನಡ ಲಾಸ್ಟಿಗೆ ಬನ್ನಿ. ಇಲ್ಲಿ ಡೌನ್ಲೋಡ್
QP ಅಂತ ಕೊಟ್ಟಿರ್ತಾರೆ, ಡೌನ್ಲೋಡ್ ಕ್ವಶನ್ ಪೇಪರ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನೀಲಿ ಕಲರ್ ಇದೆಯಲ್ಲ, ಸೊ ಬ್ಲೂ ಕಲರು, ಅದರ ಮೇಲೆ ಕ್ಲಿಕ್ ಮಾಡಿದಾದಲ್ಲಿ ಡೌನ್ಲೋಡ್ ಆಗುತ್ತೆ. ಡೈರೆಕ್ಟಾಗಿ ನಿಮ್ಮ ಫೋನಲ್ಲಿ PDF ಡೌನ್ಲೋಡ್ ಆಗ್ತದೆ. ನೀವು ನಿಮ್ಮ ಫೈಲ್ ಮ್ಯಾನೇಜರ್ಗೆ ಹೋಗ್ಬಿಟ್ಟು ನೋಡ್ಬೋದು PDF ನ. ಈಗ ನಾನು ಏನು ಹೇಳ್ತೇನೆ ಅಂದರೆ, ಈಗ ಯಾವ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಯಾರೆಲ್ಲ ಕನ್ನಡ ಮೀಡಿಯಮ್ ಇದ್ದೀರಾ ಅವರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಫಸ್ಟ್ ಲ್ಯಾಂಗ್ವೇಜ್ ಹಿಂದಿ ಅಂತ ಇದೆಯಲ್ಲ, ಫಸ್ಟ್ ಲ್ಯಾಂಗ್ವೇಜ್ ಅದು ನಿಮಗೆ ಬರೋದಿಲ್ಲ. ನಿಮಗೆ ಮತ್ತು ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷನ್ನ ಡೌನ್ಲೋಡ್ ಮಾಡ್ಕೋಬೇಕು. ಕನ್ನಡ ಮೀಡಿಯಮ್ದವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ಥರ್ಡ್ ಲ್ಯಾಂಗ್ವೇಜು ಹಿಂದಿ. ಸೊ NCERT ಇದ್ದವರು ಹಿಂದಿನ 60 ಹೆಚ್ಚು ಇದೆಯಲ್ಲ ಅದನ್ನ ಡೌನ್ ಮಾಡ್ಕೊಳ್ಳಿ. ಸೊ ಥರ್ಡ್ ಲ್ಯಾಂಗ್ವೇಜ್ ಯಾರೆಲ್ಲ ಇದೆಯಲ್ಲ ಅವರು ಇದನ್ನ ಡೌನ್ ಮಾಡ್ಕೋಬೇಕು. ನಿಮಗೆ ಸಿಲೆಬಸ್ ಕ್ವಶನ್ ಪೇಪರ್ ನೋಡಿ ನಿಮಗೆ ಗೊತ್ತಾಗ್ತದೆ ನಿಮ್ಮದೇ ಇದು ಕ್ವಶನ್ ಪೇಪರ್ ಇದೆಯಲ್ಲ ಅಂತ. ಕರೆಕ್ಟಾಗಿ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ನೋಡಿ ಡೌನ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನೋಡಿ ಕನ್ನಡ ನಿಮಗೆ. ಸೊ ಪ್ರಥಮ ಭಾಷೆ ಕನ್ನಡ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಲ್ಲಿ ಡೈರೆಕ್ಟಾಗಿ ಡೌನ್ಲೋಡ್ ಆದರೆ ಆಗ್ತದೆ. ಸೊ ಡೌನ್ಲೋಡ್ ಆಗಿಬಿಟ್ಟು ನಿಮ್ಮ ಫೋನಲ್ಲಿ ಸೇವ್ ಆಗಿರ್ತದೆ. ಸೊ ಅಲ್ಲಿಂದ ನೀವು ನೋಡ್ಬೋದು. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಪ್ಪದೆ ಒಬ್ಬ ಫ್ರೆಂಡ್ಸಿಗೆ ಹೋದ್ರೆ ಶೇರ್ ಮಾಡಿ, ಮತ್ತು ಗ್ರೂಪ್ಸ್ಗಳಿಗೆ ಕೂಡ ಶೇರ್ ಮಾಡಿ, ವಾಟ್ಸಪ್ ಗ್ರೂಪ್ಗಳಿಗೆ. ತಪ್ಪದೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ವಿಡಿಯೋ ಶೇರ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಕೂಡ ಮಾಡ್ತೀರಾ ನೀವು. ನೋಡಿ ಈ ರೀತಿ ಕ್ವಶನ್ ಪೇಪರ್ ಬರ್ತದೆ. ಸೊ ಇಲ್ಲಿ ಮಾಡೋ ಕ್ವಶನ್ ಪೇಪರ್ ಇದು. ಇದ್ರ ಬಗ್ಗೆ ಕೀ ಆನ್ಸರ್ ಕೂಡ ಮಾಡ್ತೀನಿ. ಸೊ ವೇಟ್ ಮಾಡ್ತಾರೆ, ನಾಳೆಯಿಂದ ವಿಡಿಯೋ ಬರ್ಬೋದು. ಸೊ ಆಲ್ಮೋಸ್ಟು ಬೇಗನೆ ಮಾಡ್ತೀನಿ. ಸೊ ಈ ರೀತಿ ಕ್ವಶನ್ ಪೇಪರ್ ಇರ್ತದೆ, ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತಪ್ಪದೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ.